ಸಮಸ್ಯೆಯ ಅಗಾರವಾದ ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಕೇಂದ್ರಕ್ಕಿಲ್ಲ ಶಾಶ್ವತ ಕಟ್ಟಡ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಪಾಳು ಬಿದ್ದ ಅಂಗನವಾಡಿ ಕೇಂದ್ರ ಹಳೆಯ ಕಟ್ಟಡದಲ್ಲಿಯೇ ಮಕ್ಕಳ ಲಾಲನೆ ಪಾಲನೆ. ಸರಿಯಾದ ಕಟ್ಟಡ ಇಲ್ಲ, ಶೌಚಾಲಯ ಇಲ್ಲ. ಅಷ್ಟಕ್ಕೂ ನಾವು ಹೇಳಲು ಹೊರಟಿರೋ ಶಿರಾ ತಾಲೂಕಿನ ತವರೆಕೆರೆ ಗ್ರಾಮದ ಅಂಗನವಾಡಿಯ ದುಸ್ಥಿತಿ. ಶಿರಾ ತಾಲೂಕಿನ ತವರೆಕೆರೆ ಗ್ರಾಮದ 3ನೇ ವಾರ್ಡ್ನಲ್ಲಿರೋ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಹೇಳತಿರದಾಗಿದೆ. ಇಲ್ಲಿನ ಅಂಗನವಾಡಿ ಕೇಂದ್ರಕ್ಕೆ ಶಾಶ್ವತ ಕಟ್ಟಡ ಇಲ್ಲದಿರುವುದು ಶೋಚನೀಯವಾಗಿದೆ. ಇನ್ನು 2 ವರ್ಷಗಳಿಂದ ಹಳೆಯ ಕಟ್ಟಡದಲ್ಲಿ ಅಂಗನವಾಡಿ ನಡೆಸ್ತಾ ಇದ್ದು, ಕಳೆದ 6 ತಿಂಗಳ ಹಿಂದೆ ಅಂಗನವಾಡಿ ಕೇಂದ್ರವನ್ನ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇವತ್ತು ನಾವಿದ್ದೀವಿ ತವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ. ತವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿ 1 ಮತ್ತು 2ನೇ ವಾರ್ಡ್ ಇರ್ತಕ್ಕಂಥದ್ದು. ನಾವು ಇಲ್ಲಿ ಏನು ಸಮಸ್ಯೆ ಅಂತಂತಂದ್ರೆ, ತವರೆಕೆರೆ ಗ್ರಾಮದ ವಾರ್ಡ್ 1ನಲ್ಲಿ ಒಂದು ಒಳ್ಳೆಯ ಅಂಗನವಾಡಿ ಇರ್ತಕ್ಕಂಥದ್ದು, ಒಂದು ಒಳ್ಳೆಯ ಗ್ರಂಥಾಲಯ ಕೂಡ ಇರ್ತಕ್ಕಂಥದ್ದು. ನೀವು ಪಕ್ಕದಲ್ಲೇ ನೋಡ್ಬೋದು, ಈ ಪಕ್ಕದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇರ್ತಕ್ಕಂಥ 2 ಬಿಲ್ಡಿಂಗು ಕೂಡ ಇರ್ತಕ್ಕಂಥದ್ದು. ಇದೇ ಪಕ್ಕದಲ್ಲಿ ವಾರ್ಡ್ ನಂಬರ್ 3ರ ಅಂಗನವಾಡಿ ಕೇಂದ್ರ ಅಲ್ಲಿ ತಾತ್ಕಾಲಿಕವಾಗಿ ಇರಲಿಲ್ಲ. ಒಂದು ಅಂಗಡಿಯಿಂದ ಒಂದು ಮನೆಯಿಂದ ಒಂದು ಮನೆಗೆ ಕೂಡ ಬಾಡಿಗೆ ಇರ್ತಕ್ಕಂಥದ್ದು, ಬಾಡಿಗೆ ಬರ್ತಕ್ಕಂಥದ್ದು. ಇದೇ ಅಂಗನವಾಡಿ ಕೇಂದ್ರದ ಏನಿದೆ ಇದು, ಈ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು 2 ವರ್ಷ ಕೂಡ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ಈ ಅಂಗಡಿಯಲ್ಲಿ, ಈ ಅಂಗನವಾಡಿಯಲ್ಲಿ ನೋಡಿ, ಬಿಲ್ಡಿಂಗ್ ನೋಡಿ ಯಾವ ಥರ ಇದೆ. ಇದು ಈಗ ತಾತ್ಕಾಲಿಕವಾಗಿ ಸರ್ಕಾರಿ ಬಿಲ್ಡಿಂಗ್ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಅಂಗನವಾಡಿಗೆ ಪ್ರತ್ಯೇಕವಾದ ಕೂಡ ಒಂದು ಬಿಲ್ಡಿಂಗ್ ಕೂಡ ಇಲ್ಲ. ಇಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಗಮನನೂ ಕೂಡ ಹರಿಸಿಲ್ಲ. ಮಕ್ಕಳಾಗಿರ್ಬೋದು, ಇರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ, ಇದೇ ಥರ ಪರಿಸ್ಥಿತಿ ನಿರ್ಮಾಣ ಇರ್ತದ್ದು. ಇಲ್ಲಿ ಇನ್ನೊಂದು ನೀವು ಗಮನಿಸ್ಬೋದು ನೀವು, ಇದು ಹಳೆ ಶೌಚಾಲಯ ಬಿಲ್ಡಿಂಗ್. ಇದು ಈ ಹಳೆ ಶೌಚಾಲಯ ಬಿಲ್ಡಿಂಗಲ್ಲಿ ಸುತ್ತಲೂ ಕೂಡ ಎಲ್ಲ ಕಸ ಕಡ್ಡಿ ಗಿಡ ಗೆಂಟೆ ಎಲ್ಲ ಕೂಡ ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ವಿಷಜಂತುಗಳು ಯಾವ ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಪುಟ್ಟ ಮಕ್ಕಳು ಕೂಡ ಇಲ್ಲಿ ಒಂದು ಶೌಚಾಲಯಕ್ಕೆ ಹೋಗೋಕ್ಕೆ ಬರ್ತಕ್ಕಂಥದ್ದು. ಶೌಚಾಲಯಕ್ಕೆ ಹೋಗಿ ಬರಬೇಕಾದ್ರೆ ಮಕ್ಕಳಿಗೆ ತೊಂದರೆ ಆದರೆ ಯಾರು ಆಗ್ತಾರೆ? ಇಲ್ಲಿನ ಸ್ಥಳೀಯ ಮೆಂಬರ್ಗಳು ಆಗ್ತಾರ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಾರ, ಸಂಬಂಧಪಟ್ಟ ಇಲಾಖೆ ಕೂಡ ಮಕ್ಕಳಿಗೆ ತೊಂದರೆ ಆದ್ರೆ ಆಗ್ತಾರ. ಇಲ್ಲಿ ಅಡುಗೆ ಮನೆ, ಈಗ ತಾತ್ಕಾಲಿಕವಾಗಿ ಇದು ಅಡುಗೆ ಮನೆ ಮಾಡಿದ್ದಾರೆ ಅಂತಿದ್ದು. ಈ ತಾತ್ಕಾಲಿಕವಾಗಿ ಅಡುಗೆ ಮನೆ ಮಾಡಿದ್ದಾರೆ ನೋಡಿ. ಯಾವಾಗಲೂ ಬಾಗಿಲು ಓಪನ್ ಇರ್ತೈತೆ, ಯಾವ ಬೇಕಾದ್ರೂ ವಿಸರ್ಜನೆಗಳು ಕೂಡ ಹೋಗ್ಬೋದು. ಸಿಬ್ಬಂದಿಗೆ ಕೂಡ ಏನಾದ್ರೂ ಒಂದು ಆಗ್ಬೋದು ಅನಾಹುತ ಆದರೆ ಸಿಬ್ಬಂದಿ ಕುಟುಂಬಕ್ಕೆ ಯಾರು ಹೊಣೆ ಬರ್ತಾರೆ? ಇನ್ನು ಈಗಾಗಲೇ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿಯೇ ಹಳೆಯ ಶೌಚಾಲಯ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಶೌಚಾಲಯದಲ್ಲಿ ಕಸ ಕಡ್ಡಿ ಹುಲ್ಲು ಬೆಳೆದು ನಿಂತಿದ್ದು, ಇಲ್ಲಿಗೆ ಪುಟ್ಟ ಮಕ್ಕಳನ್ನ ಶೌಚಾಲಯಕ್ಕೆ ಹೋಗಲು ಬಿಡುತ್ತಿದ್ದಾರೆ. ಅಲ್ಲಿ ಆ ಮಕ್ಕಳಿಗೆ ವಿಷ ಜಂತುಗಳಿಂದ ತೊಂದರೆಯಾದರೆ ಏನು ಗತಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿಗೆ ಜಾಗ ಇಲ್ಲ ನಮ್ಮ ತವರೆಕೆರೆನಲ್ಲಿ. ಸರ್ಕಾರಿ ಜಾಗ ತಾನೇ ಇದು ಸರ್ಕಾರಿ ಜಾಗ. ಈ ಜಾಗ ಸರ್ಕಾರಿ ಜಾಗ ಆಗಿದ್ರು ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಮ್ಮದು ಅಂಗನವಾಡಿ ಬರುತ್ತೆ. ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಇದು ಬಿಲ್ಡಿಂಗ್ ಈ ಜಾಗ ಇರೋದು. ಹಾಗಾಗಿ ಸರ್ಕಾರ ಮುಖಾಂತರ ಅಂಗನವಾಡಿ ಇಲಾಖೆಗೆ ನಾವು ತರ್ಜುಮೆ ಮಾಡಬೇಕು, ಅಂದ್ರೆ ಫಾರ್ವರ್ಡ್ ಮಾಡಬೇಕು, ಅಂದ್ರೆ ವರ್ಗಾವಣೆ ಮಾಡಬೇಕು. ಇದಲ್ಲದೆ ಕಳೆದ 7-8 ವರ್ಷಗಳಿಂದ ಶಾಶ್ವತವಾದ ಅಂಗನವಾಡಿ ಕೇಂದ್ರ ಇಲ್ಲ, ಜೊತೆಗೆ ಮೂಲಭೂತ ಸೌಕರ್ಯವೂ ಇಲ್ಲ. ಇದರಿಂದ ಪುಟ್ಟ ಮಕ್ಕಳು ಪರದಾಡುವಂತಾಗಿದೆ. ಶೀಘ್ರವೇ ಸಂಬಂಧಪಟ್ಟ ಇಲಾಖೆಯಿಂದ ಶಾಶ್ವತ ಅಂಗನವಾಡಿ ಕೇಂದ್ರವನ್ನ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ.